ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ನಿಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಲಾಸ್ಟ್ ವಿಡಿಯೋನಲ್ಲಿ ನಾನು ಮನೆಗೆ ಹೋಗ್ತಾ ಇದ್ದೀನಿ ಅಂತ ಪಾರ್ಟ್ 1 ವ್ಲಾಗ್ ಮಾಡಿದ್ದೆ. ಇದು ಅದರ ಕಂಟಿನ್ಯೂಯೇಷನ್ ಆಗಿದೆ. ಮನೆಗೆ ಹೋಗಬೇಕು ಅಂತ ಬೇಗ ಶಾಪಿಂಗ್ ಮುಗಿಸಿ ಊಟ ಮಾಡಿ ರೆಡಿ ಆಗಿದ್ದೀನಿ. ಲಗೇಜು ಪ್ಯಾಕ್ ಮಾಡ್ಕೊಂಡಿದ್ದೀನಿ. ತುಂಬ ಏನು ತೊಗೊಂಡು ಹೋಗ್ತಾ ಇಲ್ಲ, ಒಂದು ಬ್ಯಾಗಲ್ಲೇ ಎಲ್ಲ ಹಿಡಿಸೋ ಥರ ಮಾಡಿದ್ದೀನಿ. ನನ್ನ ಫ್ರೆಂಡ್ ಕೂಡ ಊರಿಗೆ ಹೋಗಿರೋದ್ರಿಂದ ಫುಲ್ ರೂಮ್ ಖಾಲಿ. ನನ್ನ ರೂಮಲ್ಲಿ ಇರೋದು ಈಗ ಇದಷ್ಟೇ. ಬಾಯ್ ಹೇಳ್ತಾ ನಾನು ರೂಮನ್ನು ಬಿಡ್ತಾ ಇದ್ದೀನಿ. ಈಗ ಒಂದೇ ಬ್ಯಾಗ್ ಆದರೂ ಫುಲ್ ವೆಯ್ಟ್ ಇದೆ, ಪರವಾಗಿಲ್ಲ. PG ಫುಡ್ ತಿಂದು ಸ್ಟ್ರಾಂಗ್ ಆಗಿದ್ದೀನಿ, ಎತ್ಕೊಂಡು ಹೋಗ್ತೀನಿ. ಹಾಗೆ ದೋಸೆ ತಿಂದು ಬಸ್ ಹತ್ತಿದೆ. ನನಗೆ ಸಂಡೇ ಸ್ಯಾಟರ್ಡೇ ಲೀವ್ ಇರುತ್ತೆ, ಆದರೂ ಕೂಡ ಮನೆಗೆ ಪದೇ ಬರಲಿಕ್ಕಾಗಲ್ಲ. ಯಾಕಂದರೆ ಫ್ರೈಡೇ ನೈಟ್ ಬೇಗ ಹೊರಟ್ರೆ ಸ್ಯಾಟರ್ಡೇ ಬಂದು ಮುಟ್ಬೋದು. ನಮಗೆ ಫ್ರೈಡ್ ಬಿಡೋದೇ ಲೇಟ್ ನೈಟ್ ಆಗುತ್ತೆ, 12-1 ಆ ಥರ. ಅದಕ್ಕೆ ಆಫೀಸ್ ಮುಗಿಸಿ ಬರೋಕ್ಕೆ ಲೇಟ್ ಆಗುತ್ತೆ, ನಿದ್ರೆ ಆಗಿರಲ್ಲ ಅಂತ ಹೇಳಿ ಚೆನ್ನಾಗಿ ರೆಸ್ಟ್ ಮಾಡಿ ಸ್ಯಾಟರ್ಡೆ ನೈಟ್ ಹೊರಡ್ತಾ ಇದ್ದೀನಿ. ನಾನು ಸೀಬರ್ಡ್ ಬಸ್ನ ಬುಕ್ ಮಾಡಿದ್ದೆ. ಅವ್ರು ಲಾಸ್ಟ್ ಮೂಮೆಂಟಲ್ಲಿ ಆಗಲ್ಲ ಅಂತ ಹೇಳಿದ್ರು, ಅದಕ್ಕೆ ಬೆನಕ ಟ್ರಾವೆಲ್ಸ್ನ ಬುಕ್ ಮಾಡಿದೆ. ಅದರಲ್ಲಿ ಏನು ಸ್ಪೆಷಾಲಿಟಿ ಗೊತ್ತಾ, ಬನ್ನಿ ಹೇಳ್ತೀನಿ. ಏನು ಗೊತ್ತಾ ಸ್ಪೆಷಲು, ಈ ಬಸ್ಸಲ್ಲಿ ಎಲ್ಲ ಫ್ರೀ ಕೊಡ್ತಿದ್ದಾರೆ. ಇದು ಕೂಡ ಅವರು ಫ್ರೀ ಕೊಟ್ಟರು, ಐಸ್ ಕ್ರೀಮ್ ಕೊಟ್ಟರು, ಚಾಕ್ಲೇಟ್ ಕೊಟ್ಟರು, ಆಮೇಲೆ ಡಿನ್ನರ್ ಕೂಡ ಕೊಡ್ತಾರಂತೆ. ನೋಡ್ತೀನಿ ಏನು ಕೊಡ್ತಾರೆ ಅಂತ ನೋಡಿ ಹೇಳ್ತೀನಿ. ನೋಡಿ, ಇದೇ ಅವ್ರು ಕೊಟ್ಟಿರೋ ಅಂಥ ಐಸ್ ಕ್ರೀಮು ತಿಂದೆ. ಆದರೆ ಚಾಕ್ಲೇಟ್ ನನಗೆ ಅಷ್ಟು ಇಷ್ಟ ಆಗಲ್ಲ, ಅದಕ್ಕೆ ನನ್ನ ಸಿಸ್ಟರಿಗೆ ತೊಗೊಂಡೋದೆ. ಗುಡ್ ಮಾರ್ನಿಂಗ್ ಅಂತೂ ಊರಿನ ಹತ್ರ ಬಂದೇ ಬಿಟ್ಟೆ. ಬೆಳಿಗ್ಗೆ ಶೆಕೆ ಆಗ್ತಾ ಇಲ್ಲ, ಯಾಕೆ ನಮ್ಮೂರಲ್ಲಿ ಶೆಕೆ ಆಗ್ಬೇಕಲ್ಲ ಹತ್ರ ಬಂದೆ. ಯಾಕೆ ಒಂಥರ ಕೂಲ್ ಆಗಿದೆ ಅಂತ ನೋಡಿದ್ರೆ ಹೊರಗಡೆ ಫುಲ್ ಮೋಡ. ಇನ್ನು ಮಳೆಗಾಲದಲ್ಲಿ ಇದಕ್ಕೆ ಒಂಥರ ಆಯ್ತಪ್ಪ. ನಂಗಂತೂ ಫುಲ್ ಮನ್ಸಿಗೆ ನೆಮ್ಮದಿ, ಖುಷಿ. ನನಗೆ ಕಾರಲ್ಲಿ ಟ್ರಾವೆಲ್ ಮಾಡೋದಕ್ಕಿಂತ ಬಸ್ಸಲ್ಲಿ ಟ್ರಾವೆಲ್ ಮಾಡೋದಂದರೆ ತುಂಬಾ ಇಷ್ಟ. ಆದರೆ ಲೋಕಲ್ ಬಸ್ಸಲ್ಲ, ಯಾಕಂದರೆ ನಿಮಗೂ ಗೊತ್ತು ಲೋಕಲ್ ಬಸ್ಸಲ್ಲಿ ಎಷ್ಟು ಸ್ಟಾಪ್ ಕೊಡ್ತಾರೆ ಅಂತ ಹೇಳಿ. ಎಕ್ಸ್ಪ್ರೆಸ್ ಬಸ್ ಅಂದರೆ ಹೋಗ್ತಾನೇ ಇರಬೇಕು, ಗಾಳಿ, ಹೊರಗಡೆ ನೇಚರು ನೋಡ್ತಾ ಹೋಗೋದಂದರೆ ತುಂಬಾ ಇಷ್ಟ. ಬಸ್ಸಲ್ಲಿ ನಾನು ಕೂತು ಹೊರಗಡೆ ನೋಡೋದಕ್ಕಿಂತ ನಿದ್ರೆ ಮಾಡೋದೇ ಜಾಸ್ತಿ. ಅದರಲ್ಲೂ ಏನು ಸ್ಪೆಷಲ್ ಅಂದರೆ ನನ್ನ ಸ್ಟಾಪ್ ಬರೋಕ್ಕಿಂತ ಮೊದಲೇ ಎಚ್ಚರ ಆಗುತ್ತೆ, ಅದು ಒಂದು ಒಳ್ಳೆ ವಿಷಯ. ಏನೋ ವೆದರ್ ಈಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಬೆಳಿಗ್ಗೆ ಎದ್ದೆ ನೋಡಿದ್ರೆ ಫುಲ್ ಮೋಡ. ಇದು ಬೇಸಿಗೆಗಾಲನ ಮಳೆಗಾಲನ ಒಂದು ಆದ್ರೂ ಫುಲ್ ವೆದರ್ ಮಾತ್ರ ತುಂಬಾ. ತೋಟದಲ್ಲಿ ಮಳೆ ಬಿದ್ದಾಗ ಓಡಾಡ್ಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ, ಅದೆಲ್ಲ ನೆನೆಸ್ಕೊಂಡ್ರೇ ಖುಷಿ. ಬೆಂಗಳೂರಿನಲ್ಲಿ ಮಳೆ ಬಂದರೆ ಇಷ್ಟಕ್ಕಿಂತ ಕಷ್ಟನೇ ಜಾಸ್ತಿ, ಆದರೆ ನಮ್ಮೂರಲ್ಲಿ ಹಾಗಲ್ಲ. ಮಳೆ ಬಂದರೆ ತುಂಬಾ ಇಷ್ಟ ಆಗುತ್ತೆ, ಫುಲ್ ಗ್ರೀನರಿ ಅಲ್ವಾ, ಅದಕ್ಕೆ. ಮಳೆ ಅಂತೂ ಬೆಳಿಗ್ಗೆನೆ ಫುಲ್ ಸರ್ಪ್ರೈಸ್ ಕೊಟ್ಬಿಡ್ತಪ್ಪ ನನಗಂತೂ. ನಾನ್ ಶೆಕೆ ಇರುತ್ತೆ ಅನ್ಕೊಂಡು ಅಂದ್ರೆ ಸರ್ಪ್ರೈಸ್ ಆಗಿ ಮಳೆ ಬಂದ್ಬಿಟ್ಟಿದೆ. ಫುಲ್ ನೇಚರ್ ಅಂತೂ ಫುಲ್ ಸಖತ್ತಾಗಿದೆ. ಒಂದು 8 ಗಂಟೆಗೆಲ್ಲ ಊರಿಗೆ ರೀಚ್ ಆಗಬೇಕಿತ್ತು. ಹತ್ತತ್ರ 8:15 ಆಯಿತು, ಇನ್ನೂ ರೀಚ್ ಆಗಿಲ್ಲ. ಯಾಕಂದರೆ ಮಳೆ ಇದೆ ಅಲ್ಲ, ಅದಕ್ಕೆ ಡಿಲೇ ಆಗಿದೆ ಸ್ವಲ್ಪ. ಒಟ್ಟಿನಲ್ಲಿ ಆರಾಮಾಗಿ ಹೋಗಿ ಮುಟ್ಟಿದ್ರೆ ಸಾಕು. ಖುಷಿ ಜೊತೆಗೆ ಸ್ವಲ್ಪ ಭಯನೂ ಕೂಡ ಆಗ್ತಾ ಇದೆ. ಯಾಕಂದ್ರೆ ರೀಚು ಜೊತೆಗೆ ಬರ್ತಾ ಇದೆ. ಇದು ಬೇಸಿಗೆ ಕಾಲ ಅಲ್ವಾ, ಬೇಸಿಗೆ ಕಾಲ ಇದ್ದಾಗ ಬಿಸಿಲಿದ್ರೆ ಓಕೆ. ಈ ತರ ಒಂದೇ ಸರಿ ಇಷ್ಟು ಮೋಡ ಆಗಿ ಒಂದೇ ಸರಿ ಮಳೆ ಬರ್ತಾ ಇದೆ ಅಂದ್ರೆ ಏನೋ ಆಗಿರ್ಬೇಕು ಕ್ಲೈಮೇಟ್ ಅಲ್ಲಿ. ಏನಾದ್ರು ಆಗ್ಬಿಡುತ್ತೆ ಅಂತ ಒಂಥರ ಭಯ ಬೇರೆ ಒಳಗೆ. ನೋಡೋಣ, ಏನಾದ್ರೂ ಊರಲ್ಲಿ ಇದ್ದೀನಲ್ಲ, ನೋಡ್ಕೊಂಡ್ರೆ ಆಯ್ತು. ಅಂತೂ ಇಂತೂ ಊರಿಗೆ ಬಂದು ರೀಚ್ ಆಗೇ ಬಿಟ್ಟೆ. ಬಸ್ಸಿಗೆ ಬಾಯ್ ಹೇಳ್ತಾ ಕೆಳಗಿಳ್ಕೊಂಡೆ. ತುಂಬ ಮಳೆ ಇರೋದ್ರಿಂದ ನಾನು ಮನೆಗೆ ಬರೋ ಟೈಮಲ್ಲಿ ಕರೆಂಟ್ ಇರಲಿಲ್ಲ. ಮಮ್ಮಿ ಮತ್ತು ತಂಗಿ ಸೇರಿ ಆ ಕತ್ಲೆನಲ್ಲೇ ಟಿಫಿನ್ಗೆ ರೆಡಿ ಮಾಡ್ತಾಯಿದ್ರು, ದೋಸೆ ಮಾಡ್ತಾಯಿದ್ರು. ಇಲ್ಲಿ ನೋಡಿ, ನಮ್ಮ ತಂಗಿ ನಾನು ಓದಲಿಕ್ಕೆ ಸ್ಟಡಿ ಲ್ಯಾಂಪ್ ತೆಗೆಸ್ಕೊಟ್ರೆ ಅದನ್ನು ಅಡುಗೆ ಮಾಡಲಿಕ್ಕೆ ಮನೆಗೆ ತಗೊಂಡು ಬಂದಿದ್ದಾಳೆ. ಇರಲಿ, ಯಾವುದಕ್ಕೊಂದು ಯೂಸ್ ಮಾಡ್ತಾ ಇದ್ದಾರಲ್ಲ, ಅದೇ ಖುಷಿ. ನೋಡಿ ಹೊರಗಡೆ ಎಷ್ಟು ಮಳೆ ಬಂದಿದೆ. ಅಕಸ್ಮಾತಾಗಿ ಮಳೆ ಬಂದಿರೋದ್ರಿಂದ ಬಟ್ಟೆ ಎಲ್ಲ ಒದ್ದೆ ಆಗಿಬಿಟ್ಟಿತ್ತು. ನಾನು ಹುಡುಕ್ತಿರೋದು ಚಿಂಟುನ. ನೋಡಿ, ಚಿಂಟು ನನ್ನ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾನೆ. ಇದು ಪ್ರೀತಿಯಿಂದ ಅಟ್ಯಾಕ್ ಮಾಡೋದು, ಆದರೂ ಕೂಡ ಉಗುರು ತಾಗತ್ತೆ, ಏನು ಮಾಡೋಕ್ಕೂ ಆಗಲ್ಲ. ನನಗೆ ರೂಢಿ ಆಗಿಬಿಟ್ಟಿದೆ.
ಚಿಂಟುಗೆ ನಾನು ಬಂದಿದ್ದು ತುಂಬ ಖುಷಿಯಾಗಿದೆ. ಯಾಕಂದರೆ ಚಿಂಟು ಚಿಕ್ಕ ಇದ್ದಾಗ ನಾನೇ ಸಿರ್ಲೆಕ್ ತಂದು ಹಾಕಿ ಇವನಿಷ್ಟು ದೊಡ್ಡ ಮಾಡಿದ್ದು. ಚಿಂಟು ಏನಾಯಿತು ಚಿಂಟುಗೆ? ಹೇಳು ಚಿಂಟು, ಏನಾಯಿತು ಏನಾಯಿತು? ಚಿಂಟು 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 ಅಲ್ಲಿ ಕಾಣಿಸಲ್ಲ. ನಾನಂತೂ ಬಿಸಿ ಬಿಸಿ ಟೀ ಕುಡಿದು ಮಳೆನ ಎಂಜಾಯ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.